ಆದರೂ ಕೂಡ ಇಲ್ಲ ಇವನು ಒಳ್ಳೆಯವನು, ಇವನ ಮೇಲೆ ನಂಗೆ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಮನೆಯವನ್ನೆಲ್ಲ ತೋರ್ದು ಬಂದೆ ಮ್ಯಾಮ್ ನಾನು. ನನಗೆ ಇವನೇ ಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ. ಮನೆಯವ್ರು ಏನು ಕಮ್ಮಿ ಮಾಡಿರಲಿಲ್ಲ, ನಂಗೆಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿದ್ರು. ಆಮೇಲೆ ಕರ್ಕೊಂಡೋಗಿದ್ದಾದ್ಮೇಲೆ ರಾಯಚೂರಲ್ಲಿ ಮದುವೆ ಆದ ಮ್ಯಾಮ್. ಇನ್ನೇನು ಯಾವ ಪ್ರೂಫು ಇಲ್ಲ ಮ್ಯಾಮ್ ನನಗೆ. ಆಗ ಇನ್ನು 18 ವರ್ಷ ಕೂಡ ನಂಗೆ ತುಂಬಿರಲಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತಂದರೆ ಅವಾಗ ಇನ್ನೂ 3 ಮಂತ್ಸ್ ಇದೆ, ಇನ್ನೂ ರಿಜಿಸ್ಟರ್ ಎಲ್ಲ ಆಗಲ್ಲ ಅಂತ ಹೇಳಿಬಿಟ್ರು. ಹಂಗಾಗಿ ನನಗೂ ನಿನಗೂ ನಂಬಿಕೆ ಅನ್ನೋದಿದ್ರೆ ಸಾಕು ಬಿಡು, ಯಾರಿಲ್ಲ, ಯಾವ ಇದು ಬೇಡ, ಪ್ರೂಫು ಬೇಡ, ಏನು ಬೇಡ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಮದುವೆ ಆಗಿದೆ ಮ್ಯಾಮ್ ನಾವು. ಫಸ್ಟದೆಲ್ಲ ನಮ್ಮ ಮಾವದೆಲ್ಲ ಅವಾಗ ಎತ್ಕೊಳ್ಳೋದು, ಜಗಳ ಮಾಡೋದು ಎಲ್ಲ ಮಾಡ್ತಿದ್ದ ಮೊದಲನೇ ಗಂಡ. ಹೌದು. ಅದೇ ಒಂದು 6 ಮಂತ್ ಚೆನ್ನಾಗಿ ನೋಡ್ಕೊಂಡ, ಯಾಕೆ ಸುಳ್ಳು ಹೇಳಬೇಕು, ಒಂದು 6 ಮಂತ್ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಹೋಗ್ತಾ ಈ ಮಗು ಫಸ್ಟ್ನೇ ಮಗು ಹೋಟೆಲ್ ಬಿದ್ದಿದ್ದಾದಮೇಲೆ ಸ್ಟಾರ್ಟ್ ಆಯಿತು ಮ್ಯಾಮ್. 6 ಮಂತ್ ಮ್ಯಾಮ್, ಕರೆಕ್ಟಾಗಿ 6 ಮಂತ್ ನನಗೆ. ಆವಾಗ ರಾಜರಾಜೇಶ್ವರಿ ಅವ್ನು ಹೆವಿ ಟಾರ್ಚರ್ ಕೊಟ್ಟ. ಇವನು ಅವ್ರ ಅಮ್ಮನ ಕಾಲ್ ಮಾಡಿ ಹೇಳ್ದೆ, ಅಮ್ಮ ಈ ಮಗು ನನಗೆ ಹುಟ್ಟಿಲ್ಲ, ಇವಳು ಸರಿ ಇಲ್ಲ, ಇವಳು ನನಗೆ ಮೋಸ ಮಾಡಿಬಿಟ್ಲು ಅಂತ ಅಂದ್ಬಿಟ್ಟು ನೈಟ್ ಒಂದು 12:30 1 ಗಂಟೆಯಲ್ಲಿ ಅವ್ರ ಅಮ್ಮನ ಕಾಲ್ ಮಾಡಿ ಹೇಳ್ದೆ. ಅವ್ರ ಅಮ್ಮ ಏನಂದ್ರೆ ನನಗೆ ಗೊತ್ತಿಲ್ಲ, ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಟೆನ್ಷನ್ ಮಾಡ್ಕೊಂಡು ನನಗೇನಾಯಿತು, ತುಂಬ ಹೊಟ್ಟೆ ನೋವು ಬಂತು.